ಬೇರೆ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಮಾಡಿ ಇಲ್ಲದಿದ್ದರೆ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ. ಹೌದು, ಕೃಷ್ಣರಾಜನಗರ ಮತಕ್ಷೇತ್ರದಲ್ಲಿ ನೂತನ ತಾಲೂಕು ಕೇಂದ್ರವಾಗಿ ಸಾಲಿಗ್ರಾಮವನ್ನು ತಾಲೂಕು ಎಂದು ಘೋಷಿಸಲಾಗಿದೆ. ಕೆಆರ್ ನಗರ ಮತ್ತು ಸಾಲಿಗ್ರಾಮ ಎರಡೂ ತಾಲೂಕಿಗೂ ತುಂಬ ಜನಸಂದಣಿ ಕೇಂದ್ರವಾಗಿರುವ ಬೇರಿಯ ಗ್ರಾಮದ ಸುತ್ತಮುತ್ತಲು 40 ಹಳ್ಳಿಗಳು ಇದ್ದು ನ್ಯಾಷನಲ್ ಹೈವೇ ಹಾಗೂ ರಾಜ್ಯ ಹೆದ್ದಾರಿ ಇದೆ. ವ್ಯಾವಹಾರಿಕ ವಾಣಿಜ್ಯ ಕೇಂದ್ರವಾಗಿರುತ್ತದೆ. ಆದುದರಿಂದ ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಆದೇಶ ಹೊರಡಿಸಬೇಕೆಂದು ಬೇರಿಯ ಗ್ರಾಮಸ್ಥ ಚಂದ್ರಶೇಖರಯ್ಯ ಹಾಗೂ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಡಿ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮನವಿ ಮಾಡಿ ವರ್ಷವೇ ಕಳೆದರೂ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಹೋಬಳಿ ಕೇಂದ್ರವನ್ನಾಗಿ ಮಾಡದೇ ಹೋದರೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ 14 ಹಳ್ಳಿಗಳ ಜನ ಒಗ್ಗೂಡಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಸ್ತುವಾರಿ ಸಚಿವರೇ ಹಾಗೂ ಮಾನ್ಯ ಶಾಸಕರೇ, ನಮ್ಮ ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡ್ತೀನಿ ಅಂತ ಹೇಳಿ 4 ವರ್ಷದಿಂದ ಸತತವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಯಿಂದ ಲೆಟ್ರ್ ಬಂದಿದೆ ನೋಡಿ, ಮುಖ್ಯಮಂತ್ರಿಯಿಂದ ಲೆಟ್ರ್ ಬಂದಿದೆ ಹೋಬಳಿ ಕೇಂದ್ರ ಮಾಡಿ ಅಂತ, ಹಾಗೂ ಜಿಲ್ಲಾಧಿಕಾರಿಯಿಂದ ಲೆಟ್ರ್ ಬಂದಿದೆ, ಹಾಗೂ ತಹಸೀಲ್ದಾರ್ ಅವರಿಂದ ಲೆಟ್ರ್ ಬಂದಿದೆ, ಹಾಗೂ ಡಿ ರವಿಶಂಕರ್ ಶಾಸಕರು ಅವರಿಂದ ಲೆಟ್ರ್ ಬಂದಿದೆ, ಹಾಗೂ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಲೆಟ್ರ್ ಬಂದಿದೆ. ಆದರೂ ಬೇರೆ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಿಲ್ಲ. ಏಕೆ? ಬೇರೆ ಏನು ಕೊರತಾಗಿದೆ? ಬೇರೆ ಯಾವುದ್ರಲ್ಲಿ ಕಮ್ಮಿ ಇದೆ? ಹಾಗೂ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಅಲ್ಲಿ ನಾಮಫಲಕದಲ್ಲೂ ಬೇರೆಯ ಕ್ಯಾರ್ಪೇಟೆ ಬೆಂಗಳೂರು ಅಂತ ಹೆಸರ ಮಾಡಿದ್ದಾರೆ. ಆದರೂ ಬೇರೆ ಗ್ರಾಮ ಏನು ಕೊರತೆಯಾಗಿದೆ? ಹೋಬಳಿ ಕೇಂದ್ರವಾಗಿಲ್ವಲ್ಲ. ಮುಂದಿನ ದಿನದಲ್ಲಿ ಬೇರೆಯ ಗ್ರಾಮವನ್ನು ಹೋಬಳಿ ಕೇಂದ್ರ ಮಾಡಲಿಲ್ಲ ಅಂದರೆ ಆಗಸ್ಟ್ ತಿಂಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಸುಮಾರು ಬೇರೆಯ ಗ್ರಾಮ ವ್ಯಾಪ್ತಿಯಲ್ಲಿ 14 ಹಳ್ಳಿ ಜನಗಳಿಗೆ ಅನ್ಯಾಯ ಆಗುತ್ತಿದೆ. 14 ಹಳ್ಳಿಗಳು ಸೇರಿ ಬೇರೆಯ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ಮಾಡಬೇಕಾಗ್ತದೆ. ಮಾನ್ಯ ಶಾಸಕರೇ ಹಾಗೂ ಉಸ್ತುವಾರಿ ಸಚಿವರೇ ಹಾಗೂ CMನವರೇ, ಮುಂದಿನ ತಿಂಗಳಲ್ಲಿ ನಾವು ರಸ್ತೆ ತಡೆ ಮಾಡಬೇಕಾಗುತ್ತದೆ. ಮುಖ್ಯಮಂತ್ರಿಯವರೇ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪರವರೇ ಹಾಗೂ ತಾಲೂಕಿನ ನಮ್ಮ ಮೈಸೂರು ಜಿಲ್ಲೆಯ ಕೆನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ಶಾಸಕರಾದಂಥ ರವಿಶಂಕರ್ ಸರ್ ಅವರೇ ಹಾಗೂ ಜಿಲ್ಲಾಧಿಕಾರಿಯವರೇ, ವಿಭಾಗಾಧಿಕಾರಿಯವರೇ, ತಾಲೂಕಿನ ತಹಸೀಲ್ದಾರ್ ದಂಡಾಧಿಕಾರಿಗಳೇ, ನಾವು ಬೇರಿಯ ಗ್ರಾಮನ ಹೋಬಳಿ ಕೇಂದ್ರವನ್ನಾಗಿ ಮಾಡಿಕೊಡಿ ಅಂದ್ಬಿಟ್ಟು ಸುಮಾರು 2020-21ನೇ ಸಾಲಿನಿಂದನೂ ನಮ್ಮ ಬೇಡಿಕೆ ಇದೆ, ಕೋರಿಕೆನೂ ಇದೆ. ಹೀಗಾಗಿ ಈ ಬೇಡಿಕೆ ಮತ್ತು ಕೋರಿಕೆ ಸಂಬಂಧಪಟ್ಟಂತೆ ಎಲ್ಲ ತಮ್ಮ ಸರ್ಕಾರದ ಅಧೀನ ಇಲಾಖೆ ಅಧಿಕಾರಿಗಳು, ಎಲ್ಲ ವರ್ಗದವರು ಕೂಡ ಏನು ವರದಿನ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಯವರಿಗೆ. ಇವನ್ನು ಗ್ರಾಮದ ವಿಲೇಜ್ ಅಕೌಂಟೆಂಟ್ ಏನು ಗ್ರಾಮ ಲೆಕ್ಕಾಧಿಕಾರಿಯವರು ಮತ್ತು DT ಸಾಹೇಬರು, ತಾಲೂಕು ತಹಸೀಲ್ದಾರ್ ಅವರು, AC ಸಾಹೇಬರುಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು ಸರ್ಕಾರಕ್ಕೆ ತಮ್ಮ ಇಲಾಖೆಯಿಂದ ಎಲ್ಲ ಥರದ ವರದಿಗಳನ್ನು ಕೊಟ್ಟಿದ್ದಾರೆ. ಬೇರೆಯನ್ನ ಹೋಬಳಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಆದರೂ ಕೂಡ ನಮ್ಮ ಬೇರೆಯ ಗ್ರಾಮ ಇನ್ನೂ ಏನಕ್ಕೆ ಹೋಬಳಿ ಅಂತ ಘೋಷಣೆ ಆಗಿಲ್ಲ. ಈ ಘೋಷಣೆ ಆಗದೇ ನಮ್ಮ ಬೇರೆಯ ವ್ಯಾಪ್ತಿಗೆ ಸೇರಿರೋಂಥ 14 ಹಳ್ಳಿ ಗ್ರಾಮಗಳು, ಈ ಗ್ರಾಮದ ಹಳ್ಳಿಗಳಿಗೆ ಅನಾನುಕೂಲತೆ ಆಗ್ತಾ ಇದೆ. ಹಾಗಾಗಿ ಬೇರೆಯ ಹೋಬಳಿ ಮಾಡೋದ್ರಲ್ಲಿ ತುಂಬ ಅನುಕೂಲತೆ ಇದೆ. ಸಾರ್ವಜನಿಕ ಕೆಲಸ ಕಾರ್ಯಗಳು, ನಾಡ ಕಚೇರಿ ಬರ್ತದೆ, ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಅನುಕೂಲತೆ ಆಗ್ತದೆ. ವ್ಯಾಪಾರ ವ್ಯವಹಾರ ಮತ್ತು ಸಾರಿಗೆ ವ್ಯವಸ್ಥೆ, ಎಲ್ಲ ಥರದ ವ್ಯವಸ್ಥೆಗಳು ಕೂಡ ಬೇರೆಯಲ್ಲಿ ಚೆನ್ನಾಗಿರೋದ್ರಿಂದ ಬೇರೆಯ ಗ್ರಾಮನ ಆದಷ್ಟು ತುರ್ತಾಗಿ ಹೋಬಳಿ ಕೇಂದ್ರ ಅಂದ್ಬಿಟ್ಟು ಘೋಷಣೆ ಮಾಡಬೇಕು. ಘೋಷಣೆ ಮಾಡೋಕ್ಕೆ ಸಕಲ ಸಿದ್ಧತೆಗಳೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗಿದೆ ಅಂತ ಅನ್ಕೋತಾ ಇದ್ದೀವಿ. ಆದರೂ ಕೂಡ ಘೋಷಣೆ ಮಾಡ್ದೇ ಇರೋಂಥದ್ದು ವಿಪರ್ಯಾಸ. ಹಾಗಾಗಿ ಕೂಡಲೇ ಈ ಆಗಸ್ಟ್ ತಿಂಗಳ ಒಳಗಡೆ ಹೋಬಳಿ ಕೇಂದ್ರ ಅಂದ್ಬಿಟ್ಟು ಘೋಷಣೆ ಆಗಬೇಕು, ಗೆಜೆಟ್ ನೋಟಿಫಿಕೇಷನಲ್ಲಿ ಪಾಸ್ ಆಗಬೇಕು. ಇದೆಲ್ಲ ಆಗಲಿಲ್ಲ ಅಂದಾಗ ನಾವು ಈ ಬೇರೆ ವ್ಯಾಪ್ತಿಗೆ ಸೇರ್ತಿರಕ್ಕಂಥ ಹಳ್ಳಿಗಳು ಏನು 14 ಹಳ್ಳಿಗಳಿವೆ ಗ್ರಾಮಗಳು, ಆ ಗ್ರಾಮಸ್ಥರ ಒಡಗೂಡಿ ಬೇರೆಯ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯ ಮುಖ್ಯ ರಸ್ತೆಯಲ್ಲಿ ಏನು ಗಾಂಧಿ ವೃತ್ತ ಇದೆ, ಆ ಗಾಂಧಿ ವೃತ್ತದಲ್ಲಿ ಉಗ್ರ ಚಳವಳಿ ಮತ್ತು ರಸ್ತೆ ತಡೆ ಚಳವಳಿಗಳು, ಇನ್ನಿತರೆ ಚಳವಳಿಗಳನ್ನ ಉಗ್ರವಾಗಿ ನಾವು ಮಾಡಬೇಕಾಗ್ತದೆ. ಹಾಗಾಗಿ ದಯಮಾಡಿ ಇಷ್ಟಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಕೇಳ್ಕೊತಾ ಆದಷ್ಟು ಬೇಗನೆ
ಬೇರೆ ಗ್ರಾಮವನ್ನು ಹೋಬಳಿ ಕೇಂದ್ರ ಅಂದ್ಬಿಟ್ಟು ಘೋಷಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀವಿ. ತಪ್ಪಿದ್ದಲ್ಲಿ ಆಗಸ್ಟ್ ಕೊನೆಯ ವಾರದಲ್ಲಿ ಈ ಹಳ್ಳಿ ಏನು ಗ್ರಾಮಗಳು 14 ಗ್ರಾಮಗಳು, ಆ ಗ್ರಾಮಸ್ಥರ ವಿದ್ಯಾರ್ಥಿನಿಯರು, ಸಾರ್ವಜನಿಕರು, ವೃದ್ಧರು ಎಲ್ಲರೂ ಸೇರಿ ಚಳವಳಿಯನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ. ಅದಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಭಾವಿಸಿದ್ವಿ. ಹೀಗಾಗಿ ಈ ಅನುಮತಿನ ನಾವೇನು ಚಳವಳಿ ಮಾಡೋದಕ್ಕೆ ಅನುಮತಿಗೋಸ್ಕರ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಈ ಮನವಿ ಪತ್ರಗಳನ್ನ ಸಲ್ಲಿಸ್ತಾ ಇದ್ದೀವಿ.